ದರ ನಿರ್ವಹಣಾ ಸಮಿತಿ ಏನಿರುತ್ತೆ ಅವರು ಸಭೆ ಮಾಡುವಾಗ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಅವ್ರು ಹೇಳ್ತಾರೆ ನಮಗೆ ಜಾಹೀರಾತು ಆಗಿರ್ಬೋದು, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡಿಕೊಳ್ಳೋದು ಕೂಡ ನಮಗೆ ಮೊದಲ ಆದ್ಯತೆ ಅನ್ನೋದು ಅವರ ಅಪೇಕ್ಷೆ. ಸರ್, ಅದಕ್ಕೆ ಬೇರೆ ನಮ್ಮಲ್ಲಿ ಎರಡು ತರ ಫೇರ್ ನಿಗದಿ ಆಗುತ್ತೆ. ಒನ್ ಈಸ್ ಫೇರ್ ಬಾಕ್ಸ್ ಅಂದ್ರೆ ಈ ಟಿಕೆಟ್, ನಾನ್ ಫೇರ್ ರೆವೆನ್ಯೂ ಅಂತೀವಿ. ಅದು ಹೆಂಗೆ ಅಂದ್ರೆ ಥ್ರೂ ಅಡ್ವರ್ಟೈಸ್ಮೆಂಟ್, ಇನ್ ಅಂಡ್ ಔಟ್ಸೈಡ್ ಬೋಗಿ, ಆ ಟ್ರೈನ್ ಒಳಗೆ ಹೊರಗಡೆ ಮತ್ತು ರೇಕ್ ಅಂತೀವಿ, ರೇಕ್ ಅದು ಕೋಚಸ್. ಅದು ಎರಡನೇದು ಸ್ಟೇಷನ್ ಬಿಲ್ಡಿಂಗ್ ನಲ್ಲಿ ನಿಮಗೆ ಸ್ಥಳ ಸಿಗುತ್ತೆ, ಅಲ್ಲಿ ಸ್ಟೇಷನ್ ಹೊರಗೆ ಕೊಡುವ ಮೂಲಕ ಸ್ಟೇಷನ್ ಹೊರಗೆ. ಮತ್ತೆ ನಿಮ್ಮ ಹತ್ರ ಲ್ಯಾಂಡ್ಸ್ ತುಂಬಾ ಇದೆ. ಆ ಲ್ಯಾಂಡ್ ನ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ವರ್ಲ್ಡ್ ಹೆಂಗೆ ಹೋಗ್ತಿರೋದಂದ್ರೆ, ಇವತ್ತು ನೀವು ಇಂಡಿಯನ್ ರೈಲ್ವೇಸ್ ನೋಡಿ ಹೆಂಗೆ ಸ್ಟೇಷನ್ ಮಾಡ್ತಿದ್ದಾರೆ. ನಿಮ್ಮ ಮಧ್ಯಪ್ರದೇಶದಲ್ಲಿ ಫಸ್ಟ್ ಸ್ಟೇಷನ್ ಆಯಿತು PPP ನಲ್ಲಿ, ಎಷ್ಟು ಬ್ಯೂಟಿಫುಲ್ ಸ್ಟೇಷನ್. ಗಾಂಧಿನಗರಲ್ಲಿ ಆಯಿತು, ಸೂರತ್ತಲ್ಲಿ ಆಯಿತು, ಹಾಗೆ ಇಡೀ ದೇಶದಲ್ಲಿ ವರ್ಲ್ಡ್ ಕ್ಲಾಸ್ ಸ್ಟೇಷನ್ ಬರ್ತಿದೆ. ಅದು ಹೇಗೆ ಬರ್ತಿದೆ? PPP ಮಾಡಲ್. ನೀವು PPP ಮಾಡಲ್ ಮಾಡಿ, ನೀವು ಭೀಮರ್ಸಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ಫೈನಾನ್ಸು ಮತ್ತು ನಿಮ್ಮ ಈ ಪ್ರಾಜೆಕ್ಟ್ನ ಅನೌನ್ಸ್ ಮಾಡ್ತೀರಾ, ಅವಾಗ PPP ಮೋಡ್ ಮಾಡಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್, BOT, ಆ ರೀತಿಯಲ್ಲಿ ಮಾಡಿ. ಜನ ಇದ್ದಾರೆ, ಬಟ್ ಅದಕ್ಕೆ ಯು ನೀಡ್ ಗುಡ್ ಹ್ಯಾಂಡ್ಸ್, ಯು ನೀಡ್ ಎ ಗುಡ್ ಟೀಮ್, ಯು ನೀಡ್ ಎ ಗುಡ್ ಎಕ್ಸ್ಪರ್ಟ್ ಟೀಮ್ ಹೂ ಕ್ಯಾನ್ ಗೋ ಅಕ್ರಾಸ್, ಟಾಕ್ ಟು ಪೀಪಲ್. ಇವಾಗ ನೋಡಿ, ಇನ್ಫೋಸಿಸ್ ಸ್ಟೇಷನ್ ಮಾಡೋರು, ಅವರು ಇನ್ಫೋಸಿಸ್ ಅವರು ಅದಕ್ಕೆ ದುಡ್ಡು ಕೊಟ್ಟು ಐ ಥಿಂಕ್ ಮೋರ್ ದೆನ್ ಎ ಕ್ರೋರ್ ಐ ಥಿಂಕ್. ಸೊ ಹಾಗೆ ಸ್ಟೇಷನ್ ನೇಮಿಂಗ್ ರೈಟ್ಸು ಹಾಗೆಲ್ಲ ಮಾಡ್ಬೋದು. ಸೊ ಈ ಆಮೇಲೆ ನಿಮ್ಮ ಡಿಜಿಟಲ್ ನೋಡಿ, ಇವಾಗ ನೀವು ಏನಾಗುತ್ತೆ, ಸೀಮ್ಲೆಸ್ ಕನೆಕ್ಟಿವಿಟಿ ಬೇಕು. ನೀವು ಯಾರೋ ಇವಾಗ ಸ್ಕೂಟ್ರಲ್ಲಿ ಬರ್ತಾನೆ, ಜಯನಗರಿಂದ 8 ಬ್ಲಾಕಿಂದ ಬರ್ತಾನೆ, ಅವನು ಜಯನಗರ ಮೆಟ್ರೋ ಸ್ಟೇಷನ್ ಬರ್ತಾನೆ, ಅಲ್ಲಿ ಆಟೋಮೆಟಿಕ್ ನಿಮಗೆ ಅಲ್ಲಿ ನಿಮ್ಮ ಪಾರ್ಕಿಂಗ್ ಫೆಸಿಲಿಟಿ ಆನ್ಲೈನ್ ಮಾಡಿದ್ರೆ ಅವನು ಅಲ್ಲಿಂದ ಅವನು ಸ್ಲಾಟ್ ಬುಕ್ ಮಾಡಿ ಬರ್ತಾನೆ, ಇಲ್ಲಿ ಪಾರ್ಕ್ ಮಾಡ್ತಾನೆ, ತಿರ್ಗಾ ಸಂಜೆ ಬರ್ತಾನೆ, ತೊಗೊಂಡೋಗ್ತಾನೆ. ಸೊ ಅದು ಡಿಜಿಟಲ್ ಟ್ರಾನ್ಸ್ಫರ್ ಆಗಬೇಕು, ನಿಮಗೆ ಸೀಮ್ಲೆಸ್ ಕನೆಕ್ಟಿವಿಟಿ ಕೊಡಬೇಕು. ಸರ್, ಇವೆಲ್ಲದರ ನಡುವೆ ಒಂದು ಚರ್ಚೆ ಆಗ್ತಾ ಇದೆ. ಕೋಲ್ಕತ್ತಾ, ದೆಹಲಿ, ಮುಂಬೈ, ಚೆನ್ನೈ, ಬೇರೆ ಬೇರೆ ನಗರಗಳಲ್ಲಿ ಏನು ಮೆಟ್ರೋ ಇದೆ, ಇವತ್ತು BJP ನಾಯಕರು ಆರೋಪ ಮಾಡ್ತಾ ಇರೋದಿದೆ, ಆ ದರಗಳನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ, ಕೇವಲ ಬೆಂಗಳೂರಿನಲ್ಲಿರುವ ಮೆಟ್ರೋ ದರ ಏರಿಕೆ ಆಗಿದೆ, ಹೀಗಾಗಿ ಇದು ರಾಜ್ಯ ಸರ್ಕಾರದ್ದು ಅಂತ BJP ನಾಯಕರು ಹೇಳ್ತಾ ಇರೋದು. ಸರ್ ಒಂದು ಎರಡನೇದು, ಸಿದ್ದರಾಮಯ್ಯನವರು ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಅವರು ಹೇಳ್ತಿದ್ದಾರೆ, ನಮ್ಮ ಕೈಯಲ್ಲಿ ಇದರಲ್ಲಿ ಏನಿಲ್ಲ, ಇದನ್ನು ಕೇಂದ್ರ ಸರ್ಕಾರವೇ ನಿರ್ವಹಣೆ ಮಾಡುತ್ತೆ, ಕೇಂದ್ರ ಸರ್ಕಾರದೇ ಜವಾಬ್ದಾರಿ, ನಾವು ಅವ್ರಿಗೊಂದು ಮನವಿಯನ್ನು ಮಾಡಬಹುದು, ಈ ದರವನ್ನು ಪರಿಷ್ಕರಣೆ ಮಾಡಿ ಅಂತ. ಈ ತಿಕ್ಕಾಟ ಏನು ಸರ್? ವಾಸ್ತವವೇನಿದೆ? ಯಾರು ನಿರ್ಧಾರ ಮಾಡ್ತಾರೆ ಇದನ್ನು? ಸರ್, ನನಗೆ ಗೊತ್ತಿರೋ ಪ್ರಕಾರ, ಟು ದ ಬೆಸ್ಟ್ ಆಫ್ ಮೈ ನಾಲೆಜ್, ಸಿ ಚೇರ್ಮನ್ ಹ್ಯಾಸ್ ನೋ ವೋಟಿಂಗ್ ಪವರ್ ಆಸ್ ಐ ಹ್ಯಾವ್ ರೆಡ್ ಇನ್ ಪೇಪರ್. ಕರೆಕ್ಟ್. ಚೇರ್ಮನ್ಗೆ ಇಲ್ಲ. ಇವಾಗ ನಿಮ್ಮ ಡಿವಿಷನ್ ಮಾಡುವಾಗ ಜಾಸ್ತಿ ಜನ ಸೈನ್ ಮಾಡಿದರೆ, ಆಮೇಲೆ ಫೇರ್ ಪ್ರಕಾರ 5:4 ಆಗುತ್ತೆ ಅಂತ, ಅದು ಬೇರೆ. ನಾನು ಡಿವಿಷನ್ ಆಫ್ ವೋಟ್ಸ್ ಅಂತ ಹೇಳಿದೆ, ನಾನು ಆ ಚರ್ಚೆಗೆ ಹೋಗೋದು ಬೇಡ ನನಗೆ. ಆಮೇಲೆ ಎರಡನೇದು, ನಿಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ಕ್ಲಾಸ್ ಇದೆ, ಆ ಫೇರ್ ಫಿಕ್ಸೇಷನ್ ಕಮಿಟಿ ನಿಮ್ಮ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಪವರ್ ಇರೋದು ಬೋರ್ಡ್ಗೆ, ಬೋರ್ಡ್ ಕ್ಯಾನ್ ಟೇಕ್ ಎ ಡಿಸಿಷನ್. ಇವಾಗ BMRCL ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಇಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ, ಇದ್ರ ಹೆಂಗೆ ಜನರು ರಿಯಾಕ್ಟ್ ಮಾಡ್ತಾರೆ ಅಂತ. ಜನರು ರಿಯಾಕ್ಟ್ ಹೆಂಗೆ ಮಾಡುತ್ತೆ, ಪಬ್ಲಿಕ್ ಹೆಂಗೆ ಎಫೆಕ್ಟ್ ಆಗುತ್ತೆ, ಇದು ವೆಲ್ ಇಟ್ ಬಿ ಅಫೋರ್ಡಬಲ್, ಇಲ್ಲಿ ಥಿಂಕ್ ಆಗಬೇಕು. ನೀವು ಸೈನ್ ಮಾಡಿ ಕಳಿಸೋ ತನಕ ಅಲ್ಲ, ನೀವು ಬೇಸಲ್ಲೇ ತೀರ್ಮಾನ ಮಾಡಬೇಕು, ನಿಮ್ಮ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಬೇಕು. ನೀವು ಪ್ರಸ್ತಾವನೆ ಮಾಡುವಾಗ ವೆರಿ ಕೇರ್ಫುಲ್ ಆಗಿ ಇಟ್ ಶುಡ್ ಬಿ ಟೇಕನ್ ಕೇರ್ ದಟ್ ಇಟ್ ಶುಡ್ ಬಿ ಅಫೋರ್ಡಬಲ್. ನೀವು ಇಲ್ಲಿ ಕಳಿಸ್ಬಿಟ್ಟು ನೀವು ಮಾಡಬೇಡ ಅಂತ ಹೇಳಿದ್ರೆ, ಇಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಒಪ್ಪಿಗೆ ಕೊಟ್ಟಿದೆ, ಚೇರ್ಮನ್ ಏನು ಮಾಡ್ತಾನೆ, ಅವನಿಗೆ ವೋಟಿಂಗ್ ರೈಟು ಇಲ್ಲ, ಏನು ಮಾಡ್ತಾನೆ,